ಸಾಲ್ಸ್ಬರ್ಗಿಂದ ಲಿಯೋಗಾಂಗ್ ಅನ್ನುವಂಥ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಬಂದು ZLMC ಅನ್ನುವಂಥ ಒಂದು ಡಿಸ್ಟ್ರಿಕ್ಟಲ್ಲಿದೆ. ಈ ಲಿಯೋಗಾಂಗ್ ಬಂದು ಮೌಂಟೇನ್ ಸ್ಪೋರ್ಟ್ಸಿಗೆ ತುಂಬಾ ಫೇಮಸ್ ಆಗಿದೆ. ಮತ್ತು ಇಲ್ಲಿ ಹೈಕಿಂಗ್ ಇಲ್ಲ ಸೈಕಲ್ ಟೂರೆಲ್ಲ ಮಾಡ್ಬೋದು. ತುಂಬಾ ಟ್ರಯಲ್ಸ್ಗಳಿವೆ. ಇವತ್ತು ಇಲ್ಲಿ ವೆದರ್ ಸ್ವಲ್ಪ ಕ್ಲೌಡಿ ಇದೆ, ಜೊತೆಗೆ ಲೈಟಾಗಿ ಡ್ರಿಸಲಿಂಗ್ ಬೇರೆ ಆಗ್ತಿದೆ. ನಾನು ಈ ಲಿಯೋಗಾಂಗಲ್ಲಿ ಸ್ವಲ್ಪ ಹೊತ್ತು ಹೈಕಿಂಗ್ ಮಾಡಿಬಿಟ್ಟು ಮುಂದೆ ಒಂದು ZLMC ಅಂತ ಒಂದು ಲೇಕ್ ಇದೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್ಸ್ ಇದೆ ಇವಾಗ. ಇವತ್ತು ವೆದರ್ ಕ್ಲೌಡಿ ಆಗಿರೋದ್ರಿಂದ ಮೌಂಟೇನ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಮುಂದೆ ಕಾಣಿಸಿರೋ ಸ್ಕೀಯಿಂಗ್ ಟ್ರಯಲ್ ನೋಡಿ ಇವರು, ಸಕ್ಕತ್ತಾಗಿದೆ. ಬೆಟ್ಟದ ಮೇಲಿಂದ ಸ್ಕೀಯಿಂಗ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ಎಷ್ಟನ್ನು ಹೈಕ್ ಮಾಡ್ಬೋದು ಗುರು. ಬಟ್ ಬೆಟ್ಟ ಹತ್ತೋದಿದೆಯಲ್ಲ, ನಿಜವಾಗ್ಲೂ ಹೆವಿ ಸುಸ್ತಾಗುತ್ತೆ.
ಗುರು ಎಂಡೇ ಆಗಲ್ಲ, ಆದರೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಇದೊಂದು ಸ್ಮಾಲ್ ಹೈಕ್ ಅಷ್ಟೇ. ಇವಾಗ ನಾನು ಇಲ್ಲಿಂದ ಜಲ್ಯಾಂಸಿ ಅನ್ನೋ ಒಂದು ಲೇಕಿಗೆ ಹೋಗ್ತಾಯಿದ್ದೀನಿ. ನೀವು ವಿಡಿಯೋ ಶುರುವಾದಾಗ ನೋಡಿರ್ಬೋದು ಆ ಒಂದು ಲೇಕ್, ಅಲ್ಲಿಗೆ ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಜಲ್ಯಾಂಸಿ ಸಿಟಿಗೆ ರೀಚ್ ಆದ ಗುರು. ಟ್ರೈನು 1 ಅವರ್ ಲೇಟ್ ಆಯಿತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಸಿಟಿದೆ ಹೈಕಿಂಗ್ ಮಾಡಾದ್ಮೇಲೆ. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀನಿ. ಸಿಟಿ ಈ ಲೇಕ್ನ ದಡದಲ್ಲಿದೆ. ಆಸ್ಟ್ರಿಯಾದ ಸ್ಟೇಟ್ ಆದ ಸಾಲ್ಸ್ಬರ್ಗಲ್ಲಿ ಇದೆ. ಇದು ಆಲ್ಪ್ಸ್ ಮೌಂಟೇನ್ ರೇಂಜಸ್ನ ಮಿಡಲಲ್ಲಿ ಬರುತ್ತೆ. ಇಲ್ಲಿ ಒಂದು ಕಿಚ್ಸ್ಟೇನ್ ಹಾರ್ನ್ ಅಂತ ಒಂದು ಗ್ಲೇಷಿಯರ್ ಇದೆ. ಅಲ್ಲಿಂದ ಆಲ್ಪ್ಸ್ನ ಅತಿ ಎತ್ತರವಾದ ಪೀಕ್ ಆದ ಗ್ರಾಸ್ ಬ್ಲಾಕ್ನ ಅದನ್ನು ನೋಡ್ಬೋದು. ಈ ಜಾಗ ಟೂರಿಸಮ್ಗೆ ತುಂಬ ಖ್ಯಾತಿ. ಇಲ್ಲಿ ಕೇಬಲ್ ಲಿಫ್ಟ್ ಮೂಲಕ ನಿಮಗೆ ಮೌಂಟೇನ್ ಪೀಕಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಇಲ್ಲೂ ಕೂಡ ಸ್ಕೀಯಿಂಗ್ ರೆಸಾರ್ಟ್ಗಳಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೇಕ್ನ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟ್ ಜಾಗನ ಎಕ್ಸ್ಪ್ಲೋರ್ ಮಾಡೋಣ.